ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗೇ ಎದ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಮಧ್ಯಾಹ್ನ ಟೈಮಿಂಗ್ಸ್ನ ಇವಾಗಲೇ ಸ್ಟಡಿ ಕವರ್ ಮಾಡಬೇಕು. ಮತ್ತು ಇವತ್ತು ಏನು ಓದಬೇಕಂತ ಅಂದ್ಕೊಂಡಿದ್ನ ಅದನ್ನೆಲ್ಲ ಸ್ವಲ್ಪ ಒಂದು ಅರ್ಧನಾದ್ರೂ ಮುಗಿಸ್ಬಿಡೋಣ ಅಂತ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ. ಸ್ವಲ್ಪ ಚಳಿ ಮತ್ತೆ ಹೋಗಿತ್ತು ಅಂದ್ಕೊಂಡ್ರೆ ಮತ್ತೇನೋ ಕೂಡ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ನಾನಿವತ್ತು ಅದೇ 7th ಬುಕ್ಕಲ್ಲಿ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಕೂಡ ಮುಗಿಸಿದ್ದೀನಿ. ಈಗ 8th ಪಾರ್ಟ್ 1 ತಗೊಂಡಿದ್ದೆ. ಇದರಲ್ಲಿ ಏನು ಗೊತ್ತಾ, ಫಸ್ಟ್ಗೆ ತುಂಬ ಏನಪ್ಪ ಅಂದರೆ ಎಷ್ಟು ಓದಿದ್ರೂ ತಲೆಗೆ ಹೋಗ್ದಿರೋಷ್ಟು ಕನ್ಫ್ಯೂಸಸ್ ಜಾಸ್ತಿ ಆಗ್ತಾಯಿದ್ವು. ಯಾಕಂದರೆ ಇಲ್ಲಿ ನಾಗರಿಕತೆಗಳು ಅವನ್ನು ಓದ್ತಾ ಇದ್ದರೆ ನನಗಂತೂ ತಲೆ ಚಿಟ್ಟದೆ ಹೋಗ್ಬಿಡ್ತು. ಎಷ್ಟು ಓದಿದ್ರೂ ಅಲ್ಲಿ ಅವರು ಆ ನಾಗರಿಕತೆಯಲ್ಲಿ ಈ ನಾಗರಿಕತೆಯಲ್ಲಿ ಯಾರ್ಯಾರು ಬರ್ತಾರೋ ಅಂತ. ಹಾಗೆ ಅವರು ಆರಾಧಕ ದೈವಗಳು ಮತ್ತು ಅವರ ರಾಜರುಗಳು ಅವ್ರನ್ನ ಏನಂತ ಕರೀತಾರೆ, ಹೀಗೆಲ್ಲ ಇತ್ತು. ಅಲ್ಲ ಒಂದು ಸಲ ಓದಿದ್ದೆ, ಅಷ್ಟು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ, ಸುಮ್ಮನೆ ಓದಿ ಕೈ ಬಿಟ್ಟಿದ್ದೆ. ಬಟ್ ಇವಾಗ ಓದಲೇಬೇಕಾಗೈತೆ, ಅವಶ್ಯಕತೆ. ಮತ್ತು ಎಲ್ಲಾದ್ರೂ ಇಲ್ಲೇ 2-3 ಮಾರ್ಕ್ಸಿಗೆ ಈಗ ರೈಟಿಂಗಲ್ಲಿ ಒಂದು ಕೇಳಿಬಿಟ್ಟು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕೇಳಿಬಿಟ್ರೆ ಅಲ್ಲೇ 4-5 ಮಾರ್ಕ್ಸ್ ಬಂದು ಹೋಗ್ಬಿಡ್ತವೆ. ಮತ್ತು ಓದಲಿಲ್ಲ ಅಂದರೆ ಅಲ್ಲೇ ಮಿಸ್ ಆಗ್ತವೆ. ಸೊ ಹಂಗಾಗಿ ಒಂದು ಸಲ ಓದಿದ್ದೆ, ಅರ್ಥ ಆಗಲಿಲ್ಲ, ಮತ್ತೆ ಒಂದು ಸಲ ಹಂಗೆ ಲೈಟಾಗಿ ನೋಡ್ತಾ ಇದ್ದೆ. ಆವಾಗಲೂ ಕೂಡ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಅದ್ರ ಬಗ್ಗೆ. ಬಿಡು ಅಂತಂದು ಮತ್ತೆ ಹಂಗೇನೆ ಎಲ್ಲ ಒಂಚೂರು ಓದ್ಕೊಂಡು ಮತ್ತೆ ರಿವಿಷನ್ ಮಾಡ್ಕೋಬೇಕು. ಸೊ ಹಿಂಗಾಗುತ್ತೆ. ಒಂದೊಂದು ಚಾಪ್ಟ್ರುಗಳು ನಮಗೆ ಬೇಗ ತಲೆಗೆ ಹೋಗೋದೇ ಇಲ್ಲ, ಇಂಟ್ರೆಸ್ಟ್ ಬರಲ್ಲ. ಎಲ್ಲ ಚಾಪ್ಟ್ರ್ ಥರನೂ ಸೋಷಿಯಲ್ ಸೈನ್ಸಲ್ಲಿ ಏನು ಗೊತ್ತಾ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಜಿಯೋಗ್ರಫಿ ಐತಲ್ಲ, ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಎರಡೂ. ಇನ್ನೇನು ಎಕನಾಮಿಕ್ಸು ಮತ್ತು ಸೋಷಿಯಾಲಜಿ ಜನರಲ್ ಸಬ್ಜೆಕ್ಟ್ ಅನಿಸುತ್ತೆ. ಅಷ್ಟೇನು ಸೀರಿಯಸ್ಸಾಗಿ ತಗೊಳಲ್ಲ. 1-2 ಸಲ ಲೈಟಾಗಿ ನೋಡ್ಕೊಂಡ್ರೆ ನಮ್ಮ ಓನ್ ಸೆಂಟೆನ್ಸಲ್ಲೇ ಬರಿಬೋದು. ಬಟ್ ಇದು ಹಿಸ್ಟ್ರಿನೂ ಐತಲ್ಲ, ಹಿಸ್ಟ್ರಿಗಂತೂ ತಲೆ ಬೇಜಾರು ಅನಿಸುತ್ತೆ. ಏನು ಮಾಡ್ತೀಯ, ಅನಿವಾರ್ಯ, ಓದಲೇಬೇಕು, ಬರೀಲೇಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನೋದು ಮ್ಯಾಟ್ರ್ ಬರಲ್ಲ, ಎಲ್ಲದನ್ನು ಓದಿದೆಯಾ ಅನ್ನೋದೊಂದು ಮ್ಯಾಟ್ರ್ ಬರುತ್ತೆ. ಹಾಗಾಗಿ ನಾನು ಈಗ ಅವಶ್ಯಕವಾಗಿ ಎಲ್ಲದನ್ನೂ ಓದಲೇಬೇಕು. ಇನ್ನು ಟೈಮ್ ಬೇಜಾನಿದೆ, ಆರಾಮಾಗಿ ಸಿಲೆಬಸ್ ಕವರ್ ಮಾಡ್ಬೋದು. ಕೂಲಾಗಿ ಇಂಟ್ರೆಸ್ಟ್ ಕೊಟ್ಟು ಅದು ನೆನಪಿದೆಯೇ ಇಲ್ವೋ ಅಂತ 1-2 ಸಲ ರಿವಿಷನ್ ಮಾಡ್ಕೊಂಡು ಕ್ವಶನ್ ಪೇಪರ್ ಬಿಡಿಸ್ಕೊಳ್ತಾ ಓದ್ತಾ ಹೋಗೋಣ. ಇನ್ನು ಟೈಮ್ ಇದೆ, ಆರಾಮಾಗಿ ಓದ್ಬೋದು. ಇಲ್ಲಿ ರೋಮ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನಾಗರಿಕತೆ, ಎಲ್ಲ ನಾಗರಿಕತೆಗಳು ಬಂದೋಗ್ಬಿಡ್ತವೆ. ಸ್ವಲ್ಪ ಕನ್ಫ್ಯೂಸಸ್ ಆಗುತ್ತೆ ಒಂದು ಸಲ 1-2 ಸಲ ಓದಿದಾಗ. ಮತ್ತೆ ರಿಪೀಟ್ ಮಾಡ್ತಾ ಹೋದರೆ ನಮಗೆ ನೆನಪಿರುತ್ತೆ. ಈ ಮ್ಯಾಟ್ರಲ್ಲಿ ಇವರ ನಾಗರಿಕತೆಯಲ್ಲಿ ಏನು ಸ್ಪೆಷಲ್ ಇದೆ, ಈ ನಾಗರಿಕತೆಯಲ್ಲಿ ಏನೇನು ವಿಶೇಷ ಐತೆ, ಏನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗೆ ಓದ್ತಾ ಹೋದರೆ ನೆನಪಾಗ್ತಾ ಹೋಗುತ್ತೆ, ನೆನಪಿಗೂ ಕೂಡ ಉಳಿತಾ ಹೋಗುತ್ತೆ ಅಂತ ನಾನು. ಆಮೇಲೆ ಇಲ್ಲಿ ಒಂದು ಸಲ ಕ್ರೊನಾಲಜಿಕಲಲ್ಲಿ ಕೇಳಿದರು, ಈಗ ಇವರು ಅಕ್ಕಾಡಿಯನ್ನರು, ಸುಮೇರಿಯನ್ನರು, ಅಮಾರೈಟರು ಇವ್ರ ಬಗ್ಗೆ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕ್ರಮವಾಗಿ ಕೇಳಿದರು. ಸೊ ಈ ಥರ ಕೇಳಿದಾಗ ಸುಮ್ಮನೆ ಮಾರ್ಕ್ಸ್ ಹೋಗ್ಬಿಡ್ತವಲ್ಲ ಅನ್ನೋದೊಂದು ಭಯ ಆಗುತ್ತೆ. ಓದಿದ್ದೀನಿ, ಇನ್ನೊಂದೆರಡು ಸಲ ರಿವಿಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಇದು ಮಾರ್ನಿಂಗ್ ಸ್ಟಡಿ ಆಗಿತ್ತು. ಇದಷ್ಟು ಓದ್ಬಿಟ್ಟು ನಾನು ನನಗೆ ಬುಕ್ಸ್ನ ಮುಚ್ಚಿಟ್ಬಿಟ್ಟು, ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ವಾರ ಪೂಜೆ ಮಾಡೋದಿತ್ತು. ಮಾಮೂಲಿ ಪೂಜೆ ಇನ್ನೇನು ಡೈಲಿ ಮಾಡ್ತೀವಿ. ಬಟ್ ಇವತ್ತೇನೆಂದರೆ ನಾನು ಎಲ್ಲಾದ್ರೂ ಧೂಳು ಗೀಳು ಎಲ್ಲ ಇದ್ದರೆ, ಮತ್ತು ಪಾತ್ರೆ ಸಾಮಾನುಗಳೆಲ್ಲ ಸ್ವಲ್ಪ ಬಟ್ಟೆಯಲ್ಲೆಲ್ಲ ಧೂಳಾಗಿದ್ರೆ ಅದನ್ನೆಲ್ಲ ಒರೆಸ್ಬಿಟ್ಟು, ಅದಾದಮೇಲೆ ಬೆಡ್ ಫ್ರೆಡ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಕಡೆ ನೀಟಾಗಿ, ಇವತ್ತು ಶನಿವಾರ ಅಂತ ಎಲ್ಲ ನೀಟಾಗಿ ನನ್ನ ಮನೆ ಕ್ಲೀನ್ ಮಾಡಿಬಿಟ್ಟು ನೆಲಗೆಲ್ಲ ಒರೆಸಿ ನಾನು ಪೂಜೆ ಮಾಡ್ತೀನಿ. ಹಂಗಾಗಿ ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಟಡಿನ ಮಾಡಿಬಿಟ್ಟು ಹಂಗೆ ತೆಗೆದಿಟ್ಟೆ. ಅದೇ ಹೇಳಿದ್ನಲ್ವ, ಪಾಲಿಟಿಕ್ಸು ಮತ್ತು ಜಿಯೋಗ್ರಫಿ ಇವು ಇದಾವಲ್ಲ, ನನಗೆ 1 ಸಲ 2 ಸಲ ಓದಿಬಿಟ್ರೆ ಪಕ್ಕ ಇದೆ ಅಂತ ನೆನಪುಳಿತೈತೆ. ಇದು ಹಿಸ್ಟ್ರಿ ತುಂಬ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಯಾಕಂದರೆ ಎಲ್ಲ ಒಂದೇ ಥರ ಬರ್ತಾವಲ್ಲ ಮ್ಯಾಟ್ರು, ಯಾವುದ್ರಲ್ಲಿ ಯಾವ್ದು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ರಿವಿಷನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ತುಂಬ ಓದೋದಿದೆ. ನಾನು ಇನ್ನೂ ಸೈಕಾಲಜಿ ಮುಟ್ಟಕ್ಕೆ ಹೋಗಿಲ್ಲ. TETಗೆ ಓದಿದ್ದೆ, ಮತ್ತು ಇದಕ್ಕಂತ ಓದೇ ಇಲ್ಲ. ಆಮೇಲೆ
ಜಿ ಕೆ ಪೇಪರ್ಗಳು ಕೂಡ ಓದೋದೈತೆ. ಮತ್ತು ಇಂಗ್ಲೀಷು ಕನ್ನಡ ಗ್ರಾಮರು ಕೂಡ ನೋಡ್ಕೋಬೇಕು. ಹಿಂಗೆ ನೋಡ್ತಾ ಹೋದ್ರೆ ಇನ್ನೂ ತುಂಬ ವಿಷಯಗಳಿದೆ ಓದೋಕ್ಕೆ. ಹಂಗಾಗಿ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡದೆ ಓದಬೇಕಂತ, ಯಾಕಂದರೆ ಈಗ ಆಲ್ರೆಡಿ ಓದಬೇಕಂತ ಕೂತಿದ್ದೀನಿ. ಈಗ GPST ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಉದ್ದೇಶದಿಂದ ಎಲ್ಲದನ್ನು ಕೂಡ ಕವರ್ ಮಾಡಲೇಬೇಕಾಗುತ್ತೆ. ಒಂದೇ ಸಬ್ಜೆಕ್ಟಿಗೆ ನಾವು ಇನ್ವಾಲ್ವ್ ಆದ್ವು ಅಂದರೆ ಆ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಹೋಗೋ ಸಾಧ್ಯತೆ ಇರುತ್ತೆ. ಈ ಸೋಷಿಯಲ್ ಪೇಪರ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಸ್ಕೋರ್ ಆಗುತ್ತೆ, ಮತ್ತು ರೈಟಿಂಗು ಕೂಡ ಇರುತ್ತಲ್ಲ, ಮಿಸ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಅದನ್ನು ಕೂಡ ಚೆನ್ನಾಗಿರುತ್ತೆ. ಬಟ್ ಅದು ಗ್ರಾಮರ್ ಅದು ಇದು ಇರುತ್ತಲ್ವ, ಸ್ವಲ್ಪ ಓದ್ಕೋಬೇಕಾಗುತ್ತೆ. ಆಮೇಲೆ GK ಪೇಪರು ಕೂಡ ಎಲ್ಲದನ್ನು ಕೂಡ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ವಿಷಯನ ನೆನೆಸ್ಕೊಂಡ್ರೆ ನಿದ್ದೆನೇ ಬರಲ್ಲ, ಅಷ್ಟು ಇದೆ. ಇನ್ನೂ ತುಂಬ ವಿಷಯಗಳಿದೆ ಸಿಲೆಬಸ್ ನೋಡಿದ್ರೆ. ಅದಕ್ಕೆ ಇನ್ನೂ ಓದ್ತಾನೆ ಇದ್ದೀನಿ. ಮತ್ತು ಬೇಸಿಗೆ ರಜೆ ಬಂತಂದರೆ ಮತ್ತು ಊರಿಗೆ ಹೋಗೋದಿರುತ್ತಲ್ವ, ಅಲ್ಲಿಗೆ ಹೋದ್ರಂತೂ ಬುಕ್ಸ್ ಹಿಡಿಯೋಕ್ಕಾಗಲ್ಲ. ನನ್ನ ಮಗಳಿಗೋಸ್ಕರ ಹೋಗಲೇಬೇಕಾಗುತ್ತೆ ಊರಿಗೆ. ಹಾಗಾಗಿ ಈ ಥರ ನನ್ನ GPST ಸ್ಟಡಿ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ನಿಂಗ್ ಸ್ಕೂಲಿಗೆ ಹೋದರು. ಹಾಗಾಗಿ ಸ್ವಲ್ಪ ಟೈಮು ಸಿಕ್ತು ನನಗೆ ಅಂತ ಓದ್ಕೊಳ್ತಾ ಕೂತ್ಕೊಂಡೆ. ಏನು ಗೊತ್ತಾ, ನನಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಅರ್ಧ ಗಂಟೆನಾದರೂ ನಾನು ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ಒಂದು ಚಾಪ್ಟರ್ ಆದ್ರೂ ನೋಡಿ ಅದಾದಮೇಲೆ ನನಗೆ ಕಿಚನ್ಗೆ ಹೋಗಬೇಕು, ಅದೇ ಅಭ್ಯಾಸ. ಇಲ್ಲ ಅಂದರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ರೆ ಅಯ್ಯೋ ಬುಕ್ಸೇ ಓದಿಲ್ಲ, ನೋಡೇ ಇಲ್ಲಲ್ಲಪ್ಪ, ಇನ್ನೂ ಓದಿಲ್ಲಲ್ಲ ಇವತ್ತು, ಲೇಟಾಗಿ ಎದ್ಬಿಟ್ನೇನೋ ಅಂತ ಅನ್ನಿಸ್ತಾ ಇರುತ್ತೆ, ಗಿಲ್ಟ್ ಕಾಡ್ತಾ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ಇದನ್ನು ಡಿಸ್ಕಂಟಿನ್ಯೂ ಮಾಡಬಾರ್ದು, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಡೈಲಿನ ಒಂದು ಅರ್ಧ ಗಂಟೆನಾದರೂ ಮಾರ್ನಿಂಗ್ ಎದ್ದು ಲೇಟಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ಹಂಗೆ ಓದ್ಕೊಳ್ತಾ ಹೋಗ್ತೀನಿ. ಈಗ ಹಿಸ್ಟ್ರಿ ನನಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನಿಮಗೆ ಹಿಸ್ಟ್ರಿ ಪೇಪರ್ ಹೇಗೆ ಅನ್ನಿಸ್ತಾ ಇದೆ, ಓದ್ತಾ ಇದ್ದೀರಲ್ವ, ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನಗೆ ಇಷ್ಟವಾದ ಸಬ್ಜೆಕ್ಟು ಈ ಸೋಷಿಯಲ್ ಸೈನ್ಸಲ್ಲಿ ಅಂದರೆ ಹಿಸ್ಟ್ರಿ ಒಂದ್ಬಿಟ್ಟು ಇನ್ನೆಲ್ಲ ಇಷ್ಟ ಆಗ್ತವೆ. ಹಿಸ್ಟ್ರಿ ಐತಲ್ಲ ಭಾಳ ಕನ್ಫ್ಯೂಸ್ ಮಾಡುತ್ತೆ. ಈ ವಾಸ್ತುಶಿಲ್ಪಗಳು ಮತ್ತು ರಾಜರುಗಳ ಸಾಧನೆಗಳು, ಕೃತಿಗಳು, ಕವಿಗಳು ಯಾರ ಆಸ್ಥಾನದಲ್ಲಿದ್ದರು ಹೀಗೆಲ್ಲ ಕೇಳಿಬಿಟ್ರೆ ನಮಗೆ ಎಲ್ಲಿ ಏನು ಅಂತ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಓದಿದ್ರೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗಾಗಿ ನನಗೆ ಹಿಸ್ಟ್ರಿ ಇಷ್ಟನೇ ಆಗಲ್ಲ. ಆಮೇಲೆ ಇಸ್ವಿಗಳು ಬೇರೆ ಕೇಳ್ತಾರೆ, ಒಪ್ಪಂದಗಳು ಕೇಳ್ತಾರೆ, ಆ ಟೈಮಲ್ಲಿ ಯಾರು ಮಿನಿಸ್ಟ್ರ್ ಇದ್ದರು ಆ ಥರ ಎಲ್ಲ ಕೇಳ್ತಾರೆ. ಹಂಗಾಗಿ ನನಗೆ ಸ್ವಲ್ಪ ಹಿಸ್ಟ್ರಿ ಟಫ್ ಅನ್ನಿಸ್ತಾ ಐತೆ. ಬಟ್ ಇನ್ನು ಪಾಲಿಟಿಕ್ಸ್ ಅಂತೂ ಈಗ ಶಾಸಕಾಂಗ, ಕಾರ್ಯಾಂಗ, ಹಿಂಗೆ ನ್ಯಾಯಾಂಗ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, UPSC ಕಾರ್ಯಗಳು ಆ ಥರ ಎಲ್ಲ ಕೇಳಿದ್ರೆ ಆರಾಮಾಗಿ ಬರಿಬೋದು. ರೈಟಿಂಗ್ ಅಂತೂ ತುಂಬ ಈಸಿ ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಇನ್ನು ಕೇಳ್ಬೋದು ಅಂದರೆ ಹಿಸ್ಟ್ರಿ ಇದು ಇಸ್ವಿಗಳು ಕೇಳ್ತಾನೆ, ಶಾಸನಗಳು ಕೇಳ್ತಾನೆ ಅಷ್ಟೇ. ಜಿಯೋಗ್ರಫಿನೂ ಒಂದೆರಡು ಸಲ ಓದಿದ್ರೆ ತುಂಬ ನೆನಪಿರುತ್ತೆ. ನನಗೆ ತುಂಬ ಇಷ್ಟ ಆದ ಸಬ್ಜೆಕ್ಟು. ಒಂದೆರಡು ಸಲ ಓದ್ಬಿಟ್ರೆ ನನಗೆ ಚೆನ್ನಾಗಿ ನೆನಪಿರುತ್ತೆ. ಅದರಲ್ಲೂ ಕೂಡ ಮಿಸ್ ಆಗೋಕ್ಕೆ ಚಾನ್ಸ್ ಇರಲ್ಲ, ಚೆನ್ನಾಗಿ ಬರುತ್ತೆ. ಇನ್ನು ಈಸಿಯಾದ ಸಬ್ಜೆಕ್ಟು ಸೋಷಿಯಲ್ಲು, ಅದರಲ್ಲಿ ಸ್ವಲ್ಪ ಈಗ ಅದರಲ್ಲಿ ಇದನ್ನು ಕೇಳುವ ವಾಕ್ಯಗಳು ಯಾರು ಹೇಳಿದರು, ಸೋಷಿಯಾಲಜಿಲಿ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಬ್ಯಾಂಕ್ಗಳ ಬಗ್ಗೆ ಕೇಳ್ಬೋದು. ಇಷ್ಟೇ ಇರೋದು ಮ್ಯಾಟ್ರ್. ನನಗೆ ಸ್ವಲ್ಪ ಹಿಸ್ಟ್ರಿ ತುಂಬ ಟೈಮ್ ಹಿಡಿಯೋ ಸಬ್ಜೆಕ್ಟ್. ಹಂಗಾಗಿ ಸ್ವಲ್ಪ ಇವಾಗಲೇ ಸ್ಟಡಿ ಮಾಡ್ಕೊಂಡ್ರಾಯ್ತು. ನೋಟಿಫಿಕೇಷನ್ ಬಿಟ್ಟಾಗ ಮತ್ತೆ ಟೈಮು ಕೊಡೋದು ಡೌಟ್ ಐತೆ ನಮಗೆ. ಕೆಲವರು ಹೇಳ್ತಾರೆ GPST ಕಾಲ್ ಮಾಡಲ್ಲ, ಬರೀ PSTR ಅಂತ. ಕಾಲ್ ಮಾಡಲಿ ಬಿಡಲಿ, ಈಗ ನಾವು ಯಾವುದಕ್ಕೆ ಎಲಿಜಿಬಲ್ ಇದ್ದೀವೋ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಓದಬೇಕು. ನಮಗೆ D.Ed ಬರಲ್ಲ, ನನಗೆ D.Ed ಆಗಿಲ್ಲ, ನಾನು ಅದ್ರದ್ದು ಬೇಕಾದ್ರೆ ತಲೆನೇ ಕೆಡಿಸ್ಕೊಳಲ್ಲ. ಇದು GPST ಓದ್ತಾ ಇದ್ದೀವ, ಅದ್ರ ಜೊತೆಗೆ ಸ್ವಲ್ಪ ಓದ್ತಾ ಇದ್ದರೆ PSTಗೆ ಯೂಸ್ ಆಗುತ್ತೆ. ಈಗ ಅನಿವಾರ್ಯ, ಈಗ ನಾವು ಅವ್ರಿಗೆ ಹೊಂದ್ಕೋಬೇಕಾಗಿದೆ, ಅವ್ರು ನಮಗೆ ಹೊಂದ್ಕೊಂತಿಲ್ಲ ಗೌರ್ಮೆಂಟ್ನವರು. ಹಂಗಾಗಿ ಮುಂದಿನ ವರ್ಷಕ್ಕೆ ಕಾಲ್ ಮಾಡಲೇಳು, ಏನೂ ಸಮಸ್ಯೆ ಇಲ್ಲ, ಓದ್ತಾ ಇದ್ದೀವ ಓದೋಣ ಅಷ್ಟೇ. ಆಗೋದು ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅಷ್ಟನ್ನು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟರಾಯ್ತು ಅನ್ನೋದಷ್ಟೇ ನಂದು. ಸೊ ಇದಾಗಿತ್ತು ನನ್ನ ಶನಿವಾರದ ಮಾರ್ನಿಂಗ್ ಸೆಷನ್. ಮಾರ್ನಿಂಗ್ಗೆ ನಾನು ವಾಯ್ಸ್ ಕೊಟ್ಟೆ, ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ವೀಡಿಯೋನ ಮಾಡಿ ಬಿಟ್ಟಿರೋಣ ಅಂತ. ಇದೇ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ಮಧ್ಯಾಹ್ನನೂ ಕೂಡ ನಾನು ಸ್ಟಡಿ ಮಾಡಿದ್ರೆ ವಿಡಿಯೋನ ಮಾಡ್ತೀನಿ. ಹೊರಗಡೆ ಹೋಗಿ ಬಂದಮೇಲೆ
ಸೊ ಮತ್ತೆ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.